ನೆಕ್ಸ್ಟ್ ಪ್ರಧಾನಿಯಾಗಿ ಯಾರು ಆಯ್ಕೆ ಮೋದಿ ಆಗ್ಬೇಕು ಸರ್. ನರೇಂದ್ರ ಮೋದಿ ಸರ್ ಯೋಗಿ ಆಗಬೇಕು ಅಂತ. ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡೋಣ. ಕಾಂಗ್ರೆಸ್ ಬಂದಿದ್ದು ಇಷ್ಟ ಇಲ್ಲ ಸರ್ ನಿಜವಾಗ್ಲೂ ತುಂಬಾ ಒಳ್ಳೇದಾಗಿದೆ ಸರ್. ಫ್ರೀ ಬಸ್ಸಸ್ ಬಿಟ್ಟಿರೋದು ಮತ್ತೆ ಕರೆಂಟ್ ಬಿಲ್ ಎಲ್ಲ ಸೊ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ. ಯಾಕಂದ್ರೆ ನಾನು ಟ್ಯಾಕ್ಸ್ ಪೇಯರ್ ಸರ್. ಪ್ರತಿ ವರ್ಷ ಕಟ್ತೀನಿ. ಆ ಭಾಗ್ಯ ಈ ಭಾಗ್ಯ ಅಂತ ಕಟ್ಟಿರೋ ಟ್ಯಾಕ್ಸ್ ದುಡ್ಡೇ ಹಾಳು ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳು ಏನಿದೆಯಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫ್ರೀ ಬಸ್ ಬಿಟ್ಟಿದ್ರಿಂದ ಆಟೋ ಕ್ಯಾಬ್ಸ್ ಅದೆಲ್ಲ ಕಮ್ಮಿ ಆಗ್ತಾ ಇದೆ. ಜನ ಓಡಾಡಕ್ ಆಗ್ತಾ ಬಸ್ ಅಲ್ಲಿ, ಬಸ್ಗಳು ಕಮ್ಮಿ ಇದೆ. ಒಬ್ಬರು ಯೂತ್ ಆಗಿ ನೀವು ಮುಂದೆ ಯಾವೆಲ್ಲ ಚೇಂಜಸ್ ಆಗ್ಬೇಕು ಸೆಂಟ್ರಲ್ ಗವರ್ಮೆಂಟ್ ಎರಡು ಕಾಲೇಜ್ ಸ್ಕೂಲ್ ಫೀಸ್ ಕಮ್ಮಿ ಮಾಡಬೇಕು. ಆಕ್ಚುಲಿ ಎಲ್ಲರಿಗೂ ಎಜುಕೇಶನ್ ಸಿಗಬೇಕು. ಸರ್ ಕೊಟ್ಟಿರೋ ಮಾತನ್ನ ನಡ್ಕೊಂಡ್ರೆ ನಮ್ಗೆ ಅಷ್ಟೇ ಸಾಕು ಸರ್. ರಾಹುಲ್ ಗಾಂಧಿ ಅವರು ಯುವ ಶಕ್ತಿ ಅಂತ ನೋಡೋದಾದ್ರೆ ಅವರಿಗೆ ಒಂದು ಚಾನ್ಸ್ ಕೊಡಬಹುದು. ರಾಹುಲ್ ಗಾಂಧಿ ಇಸ್ ನಾಟ್ ಫಿಟ್ ಫಾರ್ ಪಾಲಿಟಿಕ್ಸ್. ಐ ಥಿಂಕ್ ಸೋ. ಯಾ ಹಿ ಇಸ್ ಎಜುಕೇಟೆಡ್. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ? ಬಿಜೆಪಿ ಒಬ್ಬರೇ ಇದ್ರೂ ಗೆಲ್ತಾರೆ, ಜೆಡಿಎಸ್ ಜೊತೆಗೆ ಬಂದ್ರು ಗೆಲ್ತಾರೆ. ಲೋಕಸಭಾ ಚುನಾವಣೆಯ ಕಾವು ಈಗ ದೇಶದೆಲ್ಲೆಡೆ ಹರಡ್ತಾ ಇದೆ. ತಮ್ಮ ಮುಂದಿನ ಪ್ರಧಾನಿ ಯಾರಾಗಬೇಕು, ದೇಶ ನಾಯಕನನ್ನಾಗಿ ಜನ ಯಾರನ್ನು ನೋಡಲು ಇಷ್ಟಪಡ್ತಾರೆ, ಯಾವೊಂದು ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲಿದೆ, ಈ ಬಗ್ಗೆ ಜನ ಅಂತಂದ್ರೆ ಮತದಾರರನ್ನು ಕೇಳೋಣ. ನಾವಿವಾಗ ಸದ್ಯಕ್ಕೆ ರಾಮಯ್ಯ ಕಾಲೇಜ್ ಬಳಿ ಇದ್ದೇವೆ. ಅಲ್ಲಿನ ವಿದ್ಯಾರ್ಥಿಗಳನ್ನ ಕೇಳೋಣ. ಯುವ ಸಮಾಜ ಅಥವಾ ಯುವ ಜನತೆ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಹೇಳುತ್ತೆ, ಅವ್ರನ್ನೇ ಕೇಳೋಣ. ಸರ್ ನಮಸ್ಕಾರ. ನಿಮಗೆ ಮುಂದಿನ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗಬೇಕು? ಮೋದಿನೇ ಆಗ್ಬೇಕು ಸರ್. ಯಾಕೆ ಮೋದಿನೇ ಯಾಕೆ ಆಗಬೇಕು? ಇವಾಗ ಕರೆಕ್ಟ್ ಆಗಿ ನಡೆಸ್ತಾ ಇದ್ದಾರೆ. GST ಆಗ್ಲಿ ಎಲ್ಲ ಆಗ್ಲಿ ಅವರೇ ಇದ್ರೆ ಇನ್ನ ಚೆನ್ನಾಗಿರುತ್ತೆ. ಮೋದಿನೇ. ಸೊ ಆಸ್ ಅ ಯೂತ್, ಒಬ್ಬ ಯೂತ್ ಆಗಿ ರಾಹುಲ್ ಗಾಂಧಿ ಅವರು ಏನಿದಾರಲ್ಲ ಅವ್ರು ಪ್ರಧಾನಿ ಆದ್ರೆ ಹೇಗೆ, ಅಥವಾ ಆಗ್ಬೇಕಾ ಬೇಡವಾ? ಆಗ್ಬೋದು ಸರ್. ವೋಟಿಂಗ್ ಆದ್ರೆ ಅವ್ರು ಆಗ್ಬೋದು. ಕರೆಕ್ಟ್. ಬಟ್ ನಿಮ್ಮ ಒಂದು ಅಭಿಪ್ರಾಯ ಏನಿದೆ? ನಿಮ್ಗೆ ನಮ್ಮ ಪ್ರಕಾರ ಅವರೇ ನಡ್ಸ್ಕೊಂಡು ಹೋಗ್ತಿದ್ರಲ್ಲ, ಅವರೇ ನಡ್ಸ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೆ. ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಹೋಗ್ಲಿ ಅಂತ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಯಾರು ಪ್ರಧಾನಿ ಆಗ್ಬೇಕು ಅಂತ? ಸರ್ ಯೋಗಿ ಆಗ್ಬೇಕು ಅಂತ. ಯೋಗಿ ಅವರು ಹೌದು. ಲೈಕ್ ಫಾರ್ ಅ ಚೇಂಜ್, ಸ್ವಲ್ಪ ಚೇಂಜ್ ಇರುತ್ತೆ. ಯಾವಾಗ್ಲೂ ಅವರೇ ಮಾಡ್ಕೊಂಡ್ ಬರ್ತಾ ಇದಾರಲ್ಲ, ಸೊ ನೋಡ್ತಾನೆ 5 ವರ್ಷದಿಂದ ಏನ್ ಮಾಡಿದ್ದಾರೆ ಅಂತ. ಬಟ್ ಅಷ್ಟೇನ್ ಇದಾಗಿಲ್ಲ ಇಂಪ್ರೂವ್ಮೆಂಟ್. ಸೊ ಅವ್ರಾದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತ. ಸೊ ಯೋಗಿ ಅವರು ಆಗ್ಬೇಕು. ಹೌದು. ಯಾಕೆ ನರೇಂದ್ರ ಮೋದಿ ಅವರು ಇನ್ನೊಂದು ಟರ್ಮ್ಗೆ ಮುಂದುವರಿಯೋದು ನಿಮ್ಗೆ ಇಷ್ಟ ಇಲ್ವಾ ಅಥವಾ ಬೇಡ? ಸರ್ ಈಗ ಲೈಕ್ ಎರಡ್ ಸತಿನೂ ಅವರೇ ಆಗಿದ್ದಾರೆ. ಸೊ ಈಗ ಇನ್ನೊಂದ್ಸತಿ ಬೇಡ ಅಂತ. ಲೈಕ್ ಅವ್ರೇನು ಅಷ್ಟಿದು ಕಾರ್ಯಕ್ರಮ ತಗೊಂಡಿಲ್ಲ ಅವರು. ಸೊ ಅದಕ್ಕೋಸ್ಕರನೇ. ಸೊ ಆಸ್ ಅ ಯೂತ್ ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶ ಕೊಡಬೇಕು ಅನ್ಸುತ್ತಾ, ಇಲ್ಲ ಹೇಗೆ ಅನ್ಸುತ್ತೆ? ಸರ್ ಅನ್ಸುತ್ತೆ, ಬಟ್ ಎಕ್ಸ್ಪೀರಿಯನ್ಸ್ ಮೇಲೆ ನೋಡಿದ್ರೆ ಅವರೇ ಆದ್ರೆ ಬೆಟರ್ ಅಂತ. ಅವ್ರು ಇವಾಗ ಬರ್ತಾ ಇರೋದು. ಸೊ ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಇಲ್ಲ ಈಗೂ, ಅದಕ್ಕೋಸ್ಕರ. ಸರಿ, ಫೈನ್. ಸೊ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ? ಸ್ಟೇಟ್ ಗವರ್ಮೆಂಟ್ ಬಗ್ಗೆ ಪ್ರೆಸೆಂಟ್ ಕಾಂಗ್ರೆಸ್ ಗೌರ್ಮೆಂಟ್, ಇವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಏನು ಹೇಳ ಸರ್? ಏನು ಅನ್ಸುತ್ತೆ ಈಗ ಪ್ರೆಸೆಂಟ್ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಹೇಗಿದೆ ಅಂತೀರಾ? ರಾಜ್ಯ ಸರ್ಕಾರ ಪರವಾಗಿಲ್ಲ. ಅದು ಏನೇನೋ ಯೋಜನೆಗಳು ಕೊಟ್ರಲ್ಲ ಅವರು, ಅದೆಲ್ಲ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ತಿಂಗಳಿಗೆ 2,000 ಕೊಡ್ತೀನಿ ಅಂದ್ರು, ಕರೆಂಟ್ ಬಿಲ್ ಫ್ರೀ ಎಲ್ಲರಿಗೂ ಸಿಗ್ತಾ ಇದೆಯಾ ಅಂತ ಗೊತ್ತಿಲ್ಲ. ಅದೆಲ್ಲ ಚೆಕ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಕೊಟ್ಟಿದ್ದ ಯೋಜನೆಗಳು ಪ್ರಾಮಿಸ್ನ ಅವ್ರು ಮಾಡ್ತಾ ಇದಾರಾ ಏನಂತ ಗೊತ್ತಿಲ್ಲ. ಅದು ಮಾಡಿದ್ರೆ ಚೆನ್ನಾಗೇ ಇರುತ್ತೆ. ನಿಮ್ಗೆ ಏನು ಅನ್ಸುತ್ತೆ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ? ಸರ್ ನಿಜವಾಗ್ಲೂ ತುಂಬಾ ಒಳ್ಳೇದಾಗಿದೆ ಸರ್. ಫ್ರೀ ಬಸ್ಸಸ್ ಬಿಟ್ಟಿರೋದು ಮತ್ತೆ ಗೋವಾ ಮತ್ತೆ ಅದೇನಂತಾರೆ ಕರೆಂಟ್ ಬಿಲ್ ಎಲ್ಲ. ಸೊ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ. ಸೊ ಚೆನ್ನಾಗಿ ಹೋಗ್ತಾ ಇದೆ. ಇದೇ ಚೆನ್ನಾಗಿದೆ ಲೈಕ್ ಪ್ರೀವಿಯಸ್ಗಿಂತ. ಸೊ ಪರ್ಟಿಕ್ಯುಲರ್ ಆಗಿ ಈ ಒಂದು ಪಂಚ ಯೋಜನೆ, ಗ್ಯಾರಂಟಿ ಯೋಜನೆಗಳು ಏನಿದೆಯಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಬಸ್ಸು ಅದ್ರ ಬಗ್ಗೆ. ಸರ್ ತುಂಬಾ ಒಳ್ಳೆ ಯೋಜನೆ ಸರ್. ಯಾಕಂದ್ರೆ ಮುಂಚೆ ತುಂಬಾ ಅನುಕೂಲ ಇದೆ. ಯಾಕಂದ್ರೆ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತಿಲ್ಲ, ಕಾಸು ಕೇಳ್ಬೇಕಾಯ್ತಿಲ್ಲ, ಹೋಗ್ಬೇಕು ಬರ್ಬೇಕನ್ನ ಇದಿತ್ತು. ಈಗ ಫ್ರೀ ಮಾಡೋರು ಇದಾರೆ, ಲೈಕ್ ಒಂಥರ ಫ್ರೀಡಮ್ ಸಿಕ್ಕಿದೆ ಅವ್ರಿಗೂ. ಟೆನ್ಷನ್ ಇಲ್ಲ, ಯಾರಾದ್ರೂ ಕೇಳ್ಬೇಕು ಇಲ್ಲ ಹೋಗ್ಬೇಕು ಅಂತ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಸೊ ಡೆವಲಪ್ಮೆಂಟ್ ವೈಸ್ ಅದು ಹಿನ್ನಡೆ ಆಗ್ತಾ ಇದೆ ಈ ಫ್ರೀ ಯೋಜನೆಗಳು ಅಂತ ಕೆಲವರ ಅಭಿಪ್ರಾಯ. ಸರ್ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ ಸರ್. ಯಾವಾಗ್ಲೂ ಒಂದೇ ಸತಿ ಮಾಡಕ್ ಆಗಲ್ಲ. ನಿಧಾನ ಹಂತವಾಗಿ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಬಡವರಿಗೆ ಹೆಲ್ಪ್ ಆಗ್ತದೆ, ತುಂಬಾ ಆಗ್ತಾ ಇದೆ. ಸೊ ನೀವೇನ್ ಹೇಳ್ತೀರಾ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ? ಆಗ್ತದೆ, ಬಟ್ ಬೇರೆಯವ್ರಿಗೂ ಕಷ್ಟ ಆಗ್ತಾ ಇದೆಯಲ್ಲ. ಫ್ರೀ ಬಸ್ ಬಿಟ್ಟಿದ್ರಿಂದ ಆಟೋ ಕ್ಯಾಬ್ಸ್ ಅದೆಲ್ಲ ಕಮ್ಮಿ ಆಗ್ತಾ ಇದೆ. ಮತ್ತೆ ಜನ ಓಡಾಡಕ್ ಆಗ್ತಾಯಿಲ್ಲ ಬಸ್ಸಲ್ಲಿ, ಬಸ್ಗಳು ಕಮ್ಮಿ ಇದೆ. ಅದರಲ್ಲೂ ಪ್ರಾಬ್ಲಮ್ ಆಗ್ತಾ ಇದೆ. ನೈಟ್ ಟೈಮ್ಸ್ ಆಗಲಿ ಆ ಥರ ಇದೆ. ಮೇನ್ ಆಗಿ ಮಹಿಳಾ ಸಬಲೀಕರಣ ಅನ್ನೋ ದೃಷ್ಟಿಯಲ್ಲಿ ಮಾಡಿರೋದು. ಸೊ ಮಹಿಳೆಯರಿಗೆ ಅನುಕೂಲ ಆಗ್ತಿದೆ ಅಲ್ವಾ, ಏನಂತೀರಿ? ಅವ್ರಿಗೆ ಆಗ್ತಾ ಇದೆ, ಬರೀ ಅವ್ರು ಪ್ರಾಪರಾಗಿ ಯೂಸ್ ಮಾಡ್ಕೊತಾ ಇಲ್ಲ ಅನ್ಸುತ್ತೆ. ಅದಕ್ಕಂತ ಆಟೋ ಅವ್ರದ್ದು ಬಿಟ್ಟರೆ ಅವ್ರಿಗೂ ಏಟ್ ಆಗುತ್ತಲ್ಲ, ಅವ್ರಿಗೂ ಪ್ರಾಬ್ಲಮ್ಸ್ ಇರುತ್ತೆ. ಅವ್ರಿಗೆ ಏನಾದರೂ ಯೋಜನೆಗಳು ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಸೊ ಈಗ ಒಂದು ಸ್ಟೇಟಲ್ಲಿ ಒಂದು ಆಡಳಿತ ಪಕ್ಷದ ಜೊತೆಗೆ ವಿರೋಧ ಪಕ್ಷ ಎಷ್ಟು ಇಂಪಾರ್ಟೆಂಟ್ ಇರಬೇಕು ಅಂತ ನಮಗೆಲ್ಲ ಗೊತ್ತೇ ಇದೆ. ಸೊ ವಿರೋಧ ಪಕ್ಷದ ಬಗ್ಗೆ ಏನು ಹೇಳ್ತೀರಾ? ಬಿಜೆಪಿ ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿದೆ ಅಂದ್ರೆ ಅದೇ ಇವ್ರಿಗೆ ಕೊಟ್ಟಿದ್ದ ಯೋಜನೆ ಹೇಳ್ಬೋದು, ಹಂಗೆ ಅನ್ಸುತ್ತೆ. ಹೇಳಿ, ಏನು ಅನ್ಸುತ್ತೆ ನಿಮ್ಗೆ ಅದ್ರ ಬಗ್ಗೆ ಒಪಿನಿಯನ್ ವಿರೋಧ ಪಕ್ಷದ ಬಗ್ಗೆ? ವಿರೋಧ
ಅಷ್ಟು ಐಡಿಯಾ ಇಲ್ವಾ? ಓಕೆ, ನೀವೇನು ಹೇಳ್ತೀರಾ ವಿರೋಧ ಪಕ್ಷ ಆಪೋಸಿಷನ್? ಇವಾಗಾದ್ರೂ ಸ್ವಲ್ಪ ನೋಡಿ ಕಲ್ತಿ ಮುಂದೆ ಏನಾದ್ರು ಮಾಡ್ಬೋದು ಅಂತ ಇನ್ನೂ ಬೆಟರ್ ವೇಲಿ ಅಂತ ಯೋಚನೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಫೈನ್. ಸೊ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನಿಮಗೆ ಯೂತ್ಸ್ಗೆ, ಯಾಕೆ ಎಲ್ಲ ಪಾಲಿಟಿಕ್ಸ್ ಅಂದ ತಕ್ಷಣ ಹೇಟ್ ಪಾಲಿಟಿಕ್ಸ್, ನಿಮಗೆ ಪಾಲಿಟಿಕ್ಸ್ ಆಗಲ್ಲ ಅಂತ ಹಿಂದೇಟ್ ಹಾಕ್ತಾರೆ? ಸರ್ ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ಪೊಲಿಟಿಕ್ಸ್ ಅಲ್ಲಿ ಇರ್ಬೇಕಂದ್ರೆ ಬ್ಯಾಕ್ ಗ್ರೌಂಡ್ ಇರಬೇಕು, ದುಡ್ಡು ಇರಬೇಕು, ಜೀವ ಬೆದರಿಕೆ ಇರುತ್ತೆ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ. ಸೊ ಸ್ವಲ್ಪ ಜನ ಏನಕ್ಕೆ ಎದ್ರಕೋತಾರೆ ಅಂದ್ರೆ ಸಪೋರ್ಟಿವ್ ಇಲ್ಲ ಯಾರು ಹಿಂದೆಯಿಂದ. ಯಾರು ಸ್ವಲ್ಪ ಸಪೋರ್ಟಿವ್ ಬನ್ನಿ ನಾವು ನಿಂತ್ಕೊಳಕ್ ರೆಡಿ ಇರ್ತೀವಿ. ಇವಾಗ ನಿಮ್ಗೆ ಗೊತ್ತು ಆಪೋಸಿಟ್ ಪಾರ್ಟಿ ಅನಿಸಸ್ನ ಎತ್ಬಿಡ್ತೀವೋ ಬಿಡಲ್ಲ ಮಾಡ್ತೀವಿ ಅಂತ ತುಂಬಾ ಹೆದರಿಕೆ ಇರುತ್ತೆ. ಸೊ ಆ ಭಯದಿಂದ ಯಾರು ಹೋಗಲ್ಲ ಸರ್. ಇನ್ನೊಂದು ಬ್ಯಾಕ್ ಗ್ರೌಂಡ್ ಇಲ್ದಿರೋ ಕಾರಣ ಅವ್ರಿಗೂ ಭಯ ಇರುತ್ತೆ, ಮುಂದೆ ಏನಾಗುತ್ತೋ ಹೋಗ್ಬಿಟ್ರೆ ಅಂತ ಯೋಚನೆ. ಇನ್ನೊಂದು ಪೊಲಿಟಿಕ್ಸ್ ಅಂದ್ರೆ ನಿಮ್ಗೆ ಗೊತ್ತು, ಈಗ ಬಿಗ್ ಫಿಲಮ್ ಸ್ಟಾರ್ಸ್ ಆಗ್ಲಿ ಮತ್ತೆ ದುಡ್ಡಿರೋರೇ ಬರೋಕ್ ಆಗೋದು. ಯಾರು ಎಂಟ್ರಿ ಲೆವೆಲಲ್ಲಿ 50 ಲಕ್ಷ 1 ಕೋಟಿ ಇಟ್ಕೊಂಡೆಲ್ಲ ಮಾಡಕ್ ಆಗಲ್ಲ. ಸೊ ಅದೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಮತ್ತೆ ಬ್ಯಾಕ್ ಗ್ರೌಂಡ್ ಇಲ್ದಿರೋ ಕಾರಣ ಅದಾಗುತ್ತೆ. ಇನ್ನೊಂದು ಅದು ತಲೆಮಾರಿಂದ ನಡ್ಕೊಂಡ್ ಬಂದಿರುತ್ತೆ, ಅಪ್ಪ ಮಗ ಆ ತರ. ಸೊ ಅದರಿಂದ ಏನಾಗ್ತಾನೆ, ಇವಾಗ ಸ್ಟ್ರಾಂಗ್ ಪಾರ್ಟಿ ಎರಡೇ ಇರೋದು, ಬಿಜೆಪಿ ಮತ್ತೆ ಕಾಂಗ್ರೆಸ್. ಯಾಕಂದ್ರೆ ತಲೆಮಾರಿಂದ ಇದೆ ಅದು. ಸೊ ಆ ತರ ಇವಾಗ ಯಾರು ಅವ್ರ ಆಪೋಸಿಟ್ ನಿಂತ್ಕೊಳಕ್ಕೂ ಆಗಲ್ಲ, ಯಾಕಂದ್ರೆ ತುಂಬಾ ಆಗ್ಲೇ ಹೆಸರು ಮಾಡ್ಬಿಟ್ಟಿದ್ದಾರೆ. ಈಗ ಇನ್ನೊಂದು ಪಾರ್ಟಿ ಬಂದ್ರು ಅವ್ರು ಆಗೋ ಚಾನ್ಸೇ ಇಲ್ಲ ಅದು, ಅದಕ್ಕೋಸ್ಕರ. ಸೊ ನೀವೇನು ಹೇಳ್ತೀರಾ ಹೇಟ್ ಪಾಲಿಟಿಕ್ಸ್? ಹೇಟ್ ಪೊಲಿಟಿಕ್ಸ್ ಅಂದರೆ ಅವ್ರು ಹೇಳೋದೊಂದು ಮಾಡೋದೊಂದು ಆಗಿದೆ. ಫಸ್ಟು ಪೊಲಿಟಿಕ್ಸ್ ಅಂದರೆ ಅವರು ಇವಾಗ ಸರ್ವಿಸ್ ಮಾಡಬೇಕು. ಆ್ಯಕ್ಚುಲಿ ಪೊಲಿಟಿಕ್ಸ್ ಅಂದರೆ ಸರ್ವಿಸೇ ಅಲ್ಲ, ಆದರೆ ಅದು ಮಾಡ್ತಾ ಇಲ್ಲ ಅನಿಸುತ್ತೆ. ಅಂದರೆ ಅದೇ ಬ್ಯಾಕ್ ಗ್ರೌಂಡ್ ಇದ್ರೇ ಆ ಥರನೇ ಆಗುತ್ತೆ ಸೇಮ್. ಇಲ್ಲಾಂದರೆ ನಾವು ಮಾಡ್ತೀವಿ ಈ ಥರ ಹೇಳ್ತೀವಿ ಅಂತ ಹೋದರೆ ಮಾಡೋಕ್ಕಾಗಲ್ಲ. ಅವರಿದ್ದರೆ ಆ್ಯಕ್ಚುಲಿ ಮಾಡ್ಬೋದು. ಇನ್ಫ್ಯಾಕ್ಟ್ ನನ್ನ ಪ್ರಶ್ನೆ ಇರೋದು, ಪಾಲಿಟಿಕ್ಸಲ್ಲಿ ಜಾಯ್ನ್ ಆಗಬೇಕು ಅಥವಾ ಪಾಲಿಟಿಕ್ಸ್ ಸೇರಬೇಕು ಅಂತಲ್ಲ. ಪಾಲಿಟಿಕ್ಸ್ ಅಂತಂದರೆ ಮಾತಾಡೋಕ್ಕೇ ಹಿಂದೇಟ್ ಆಗ್ತಾರೆ ಅಂತಂದರೆ, ಮುಂದಿನ ಸಮಾಜವನ್ನು ಅಂತಂದರೆ ಮುಂದಿನ ಒಂದು ಸುಭದ್ರವಾದ ದೇಶವನ್ನು ಕಟ್ಟಬೇಕಾಗಿದ್ದು ಯುವಕರದ್ದು ಒಂದು ಕರ್ತವ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಯುವಕರು ಅದ್ರ ಬಗ್ಗೆ ಮಾತಾಡಲ್ವಲ್ಲ, ಯಾಕೆ? ಸೊ ಪೊಲಿಟಿಕ್ಸ್ ಅಂದ್ರೆ ಇವಾಗ ಬಡವ ಜನಕ್ಕೆ ಹೆಲ್ಪ್ ಮಾಡೋದಿರುತ್ತೆ. ನೀವು ಅದನ್ನ ಮಾಡ್ಬೇಕಂದ್ರೆ ಫಸ್ಟ್ ನೀವು ಅನುಭವಿಸಿರ್ಬೇಕು ಏನ್ ಕಷ್ಟಗಳು ಅಂತ. ಈಗಿನ ನ್ಯೂಸ್ ನಿಮ್ಗೆ ಗೊತ್ತು, ಕಷ್ಟ ಅಂದ್ರೇನೆ ಪಾಪ ಅವ್ರಿಗೆ ಏನು ಅಂತಾನೆ ಗೊತ್ತಿಲ್ಲ. ಕಾಲೇಜಿಗೆ ಬರ್ಬೇಕು, ಅಪ್ಪ ಅಮ್ಮ ಗಾಡಿ ಕೊಡ್ತಾರೆ, ಕಾರಲ್ಲಿ ಬರ್ತಾರೆ, ಬೈಕಲ್ಲಿ ಹೋಗ್ತಾರೆ, ಅವ್ರಿಗೆ ಆ ಟೆನ್ಷನ್ ಎಲ್ಲ ಇರುತ್ತೆ. ಅವ್ರು ಏನು ಬೇರೆಯವ್ರದ್ದು ಏನು ಯೋಚನೆ ಮಾಡ್ತಾರೆ. ಸೊ ಆ ತರ ಇವಾಗ ನಾವು ಅನುಭವಿಸಿದ್ರೆ ನಮಗೆ ಗೊತ್ತಾಗುತ್ತೆ, ಓಕೆ ಅವರು ಮುಂದೆ ಅನುಭವಿಸ್ತಾರೆ, ಅದನ್ನ ಮಾಡ್ಬೇಕು, ಅವ್ರಿಗೋಸ್ಕರ ಜನಕ್ಕೆ ಮಾಡ್ಬೇಕು ಅಂತ ನಿಂತ್ಕೋತೀವಿ. ನಮ್ಗೆ ಕಷ್ಟ ಗೊತ್ತಿಲ್ಲ, ನಾನು ಅವ್ರ ಕಷ್ಟ ಎಲ್ಲಿಂದ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಸೊ ಯೂತ್ಸ್ ಮೇನ್ ಅಂದ್ರೆ ಬೇರೆಯವ್ರ ಕಷ್ಟ ನೋಡಲ್ಲ, ಈಗ ಅವ್ರಿಗೆ ಏನಂದ್ರೆ ಪಾಯಿಂಟ್ ಆಫ್ ಟೈಮಲ್ಲಿ ಎಂಜಾಯ್ ಮಾಡಬೇಕು ಅಷ್ಟೇ, ಹಂಗಿರುತ್ತೆ. ಸೊ ಅದರಿಂದ ಸರ್, ಸೊ ಓವರ್ ಆಲ್ ಇದನ್ನೆಲ್ಲ ನೋಡಿದ್ಮೇಲೆ ಒಬ್ಬರು ಯೂತ್ ಆಗಿ ನೀವು ಮುಂದೆ ಯಾವೆಲ್ಲ ಚೇಂಜಸ್ ಆಗಬೇಕು ಅಂತಂದ್ರೆ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅನ್ಕೋತೀರಾ? ಸ್ಟೇಟ್ ಗೌರ್ಮೆಂಟಿಂದ ಮತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ, ಎರಡರಿಂದನೂ. ಡೆವಲಪ್ಮೆಂಟ್ ವೈಸ್ ಅಂದರೆ ಕಾಲೇಜಸ್ ಸ್ಕೂಲ್ ಫೀಸ್ ಕಮ್ಮಿ ಮಾಡಬೇಕು. ಆ್ಯಕ್ಚುಲಿ ಎಲ್ಲರಿಗೂ ಎಜುಕೇಷನ್ ಸಿಗಬೇಕು, ಮತ್ತು ಫ್ರೀಡಮ್ ಇರಬೇಕು ಎಲ್ಲರಿಗೂ, ಗರ್ಲ್ಸ್ಗಾಗಲಿ ಯಾರಿಗೇ ಆಗಿರಲಿ, ಓಡಾಡೋಕ್ಕೆ ಏನೇ ಭಯ ಇರಬಾರ್ದು. ಮತ್ತು ಇನ್ನೇನಿಲ್ಲ, ಮಾಮೂಲಿ ಡೈಲಿ ವೇಜಸ್ ಆಗಲಿ, ಡೈಲಿ ಎಲ್ಲರಿಗೂ ಡೈಲಿ ವರ್ಕರ್ಸ್ಗೆ ಏನು ತೊಂದರೆ ಇಲ್ಲದೆ 3 ಟೈಮ್ ಫುಡ್ಡು, ಶೆಲ್ಟರ್ ಅದೆಲ್ಲ ಇದ್ದರೆ ನೀಟಾಗಿ ಪೊಲಿಟಿಕ್ಸ್ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ಕೊಳ್ತೀವಿ. ಸೊ ನೀವೇನು ಹೇಳ್ತೀರಾ? ಡೆವಲಪ್ ಸರ್ ನಮ್ಗೇನು ಹೆಚ್ಚು ಬೇಡ ಸರ್, ಅವ್ರು ಹೇಳಿರೋದನ್ನ ಅವ್ರು ಮಾಡ್ಕೊಂಡು ಹೋಗ್ಲಿ ಅಷ್ಟೇ. ಈ ಫಸ್ಟು ಪೊಲೀಸ್ ಪವರ್ನ ಇನ್ಕ್ರೀಸ್ ಮಾಡಬೇಕು, ಇನ್ಫ್ಲುಯೆನ್ಸ್ ಕಮ್ಮಿ ಮಾಡ್ಕೊಬೇಕು, ಮತ್ತು ಅವ್ರು ಕೊಟ್ಟಿರೋ ಮಾತಂದೇ ನಡ್ಕೊಂಡ್ರೆ ನಮ್ಗೆ ಅಷ್ಟೇ ಸಾಕು ಸರ್. ಹಂಗೆ ಮಾಡಿದ್ರೇ ಎಲ್ಲ ಚೆನ್ನಾಗಾಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾರಾದರೂ ಫೇವ್ರೇಟ್ ಪೊಲಿಟಿಷಿಯನ್ಸ್ ಅಂತ ಯಾರು ಇದ್ದಾರಾ? ಫೇವ್ರೇಟ್ ಪೊಲಿಟಿಷಿಯನ್ಸ್ ಅಂತ ಸ್ಟೇಟಿಂದ ಆಗಲಿ ಅಥವಾ ಸೆಂಟ್ರಲಿಂದ ಆಗಲಿ? ಸ್ಟೇಟಿಂದ ಅಂದರೆ ಯಡಿಯೂರಪ್ಪ. ಸ್ಟೇಟಿಂದ. ಸೆಂಟ್ರಲಿಂದ ಏನಾದರೂ? ಸೆಂಟ್ರಲಿಂದ ಯಾರು? ನಿಮ್ಗೆ ಯಾರು ಫೇವ್ರೇಟ್? ಸರ್ DK ಬಂಡೆ ಸರ್. DK ಶಿವಕುಮಾರ್. ಹೌದು, ಯಾವಾಗ ಅಂತ ಏನಾದರೂ ಅಂದ್ರೆ ಅವ್ರ ಪವರ್ ಹಂಗಿದೆ, ಮಹಿಮೆ ಹಂಗಿದೆ ಅವ್ರದ್ದು. ಯಾಕಂದ್ರೆ ನಾವು ನೋಡ್ಕೊ ಬಂದಿರೋದ್ರಿಂದ ಹತ್ರದಿಂದ. ಸೊ ಹಂಗಿದ್ದಾರೆ ಅವರು. ಸೊ ನಮ್ DKನೇ ಯಾವಾಗ್ಲೂ. ಹಾಯ್. ನಿಮ್ಗೆ ನೆಕ್ಸ್ಟ್ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗ್ಬೇಕು? ಮೋದಿ ಆಗ್ಬೇಕು ಸರ್. ಯಾಕೆ ಮೋದಿ ಅವರೇ? ಸರ್ ಮೋದಿನೇ ಬೆಸ್ಟ್ ಸರ್, ಹಿಂದೂ. ಮತ್ತೆ ರಾಜೀವ್ ಗಾಂಧಿ ಇಷ್ಟ ಇಲ್ಲ ಸರ್. ಓಕೆ, ಪರ್ಟಿಕ್ಯುಲರ್ಲಿ ಏನ್ ರೀಸನ್ ಅಂತ ನರೇಂದ್ರ ಮೋದಿ ಅವರು? ಇಲ್ಲ ಸರ್, ಅವ್ರು BJP. ಓ ಹಾಗೆ ನೇರವಾಗಿ ಹೋಗ್ತಿದ್ದೀರಾ. ಸರಿ, ಈಗ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಕೊಡ್ಬೋದು ಅಂತ ಅನ್ಸುತ್ತಾ? ಇಲ್ಲ ಸರ್, ಇಲ್ಲ ಬೇಡ. ಇಲ್ಲ ಅಂದ್ರೆ ಯೂತ್ ಆಗಿನೂ ಕೂಡ ಆಗ ಅನ್ಸಲ್ವಾ ನಿಮ್ಗೆ ಇವ್ರು ಸಾಕು? ಇಲ್ಲ, ಬೇಡ. ಸರಿ, ಹಾಗೆ ನೋಡಕ್ ಹೋದ್ರೆ NDA ಇಂದನೇ ಬೇರೆ ಯಾರಾದ್ರೂ ನಾಯಕರುಗಳು ಇದಾರಾ ನಿಮ್ಮ ಒಂದು ಆಪ್ಷನ್ ಲಿಸ್ಟ್ ಅಲ್ಲಿ? ಇಲ್ಲ ಸರ್, ನೇರವಾಗಿ ಒಂದೇ ಆಯ್ಕೆ ನಿಮ್ದು? ನೇರವಾಗಿ ಮೋದಿ ಆದ್ಮೇಲೆ ಆದಿತ್ಯ ಯೋಗಿ. ಓಕೆ ಓಕೆ. ಸೊ ಈಗ ಈ ಅವಧಿಗೆ ಮತ್ತೆ ನರೇಂದ್ರ ಮೋದಿ ಅವರು ಆಯ್ಕೆ ಆಗಲಿ ಅಂತ? ಹೌದು. ಓಕೆ. ಸೊ ನೀವು ಈಗಿನ ಇಲ್ಲಿವರೆಗೂ ನೋಡಿರೋ ಪ್ರಕಾರ 9.5 ವರ್ಷಗಳು ಕಳೆದಿದೆ, ನರೇಂದ್ರ ಮೋದಿ ಅವರಿಂದ ಆದಂತಹ ಅಭಿವೃದ್ಧಿ ಕಾರ್ಯಗಳು ಅಥವಾ ಯಾವೆಲ್ಲ ಒಳ್ಳೆ ಕೆಲಸಗಳು ಆಗಿದೆ ಅನ್ಕೋತೀವಿ? ಸರ್ ಎಲ್ಲ ಆಗಿದೆ ಸರ್. ನೋಟ್ ಚೇಂಜ್ ಆಗಿದೆ, ಅದು ಒಳ್ಳೆ ಕೆಲಸ. ಮುಂಚೆ ಎಷ್ಟೋ ಪ್ರಾಬ್ಲಮ್ಸ್ ಆಗ್ತಾ ಇತ್ತು, ನೋಟ್ಸ್ ಚೇಂಜ್ ಆಗಿ ತುಂಬ ಬ್ಲ್ಯಾಕ್ ಮನಿ ಎಲ್ಲ ಆಚೆ ಬಂದಿದೆ. ಅದಾದಮೇಲೆ ಬೇಜಾನಾಗಿದೆ ಸರ್. ನೀವು ಯಾವ್ದು ಹೇಳಬೇಕು ಅಂತ ಹೇಳ್ತೀರಾ ಹೇಳಿ, ಅದು ಹೇಳ್ತೀನಿ. ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಹೇಳ್ಬೋದು ಸರ್. ಮೇನ್ ಟ್ಯಾಕ್ಸ್ ಕರಪ್ಷನ್ ಕಮ್ಮಿ ಆಗಿದೆ ಸರ್. ಕರಪ್ಷನ್ ಕಡಿಮೆ ಆಗಿದೆ.
ಫುಲ್ ಕಡಿಮೆ ಆಗಿಲ್ಲ, ಓಕೆ ಆಗ್ತಾ ಇದೆ. ಇನ್ನೊಂದು ಸತಿ ಸಿಕ್ಕಿದ್ರೆ ಇನ್ನೂ ಕಮ್ಮಿ ಆಗುತ್ತೆ, ಕೊನೆಗೊಳಿಸ್ಬೋದು. ಸೊ ಆ ನಿಟ್ಟಿನಲ್ಲಿ ನಿಮಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಮತ್ತೆ ಆಯ್ಕೆ ಆಗಬೇಕು ಅಂತ. ಸೊ ಪ್ರೆಸೆಂಟ್ ಈಗ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ, ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡೋದು. ಇಲ್ಲ ಸರ್, ಕಾಂಗ್ರೆಸ್ ಬಂದಿದ್ದು ಇಷ್ಟ ಇಲ್ಲ. ಯಾಕಂದರೆ ನಾನು ಟ್ಯಾಕ್ಸ್ ಪೇಯರ್ ಸರ್, ಪ್ರತಿ ವರ್ಷ ಕಟ್ತೀನಿ. ನನ್ನ ಟ್ಯಾಕ್ಸು ಯಾವುದೋ ಇದಕ್ಕೆ ಆ ಭಾಗ್ಯ ಈ ಭಾಗ್ಯ ಅಂತ ನಾವು ಕಟ್ಟೋ ದುಡ್ಡನ್ನೆಲ್ಲ ಇವ್ರಿಗೆ ಕೊಡ್ತಾ ಇದ್ದಾರೆ. ಅದು ತಪ್ಪು ಸರ್. ಒಳ್ಳೇದಕ್ಕೆ ಹಾಕೋದು ಬಿಟ್ಟು ಆ ಭಾಗ್ಯ ಈ ಭಾಗ್ಯ ಎಲೆಕ್ಷನ್ನಿಂದ ನಮ್ಮ ಕಟ್ಟಿರೋ ಟ್ಯಾಕ್ಸ್ ದುಡ್ಡೇ ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರ ಇಷ್ಟ ಆಗಿದೆ. ಸರಿ, ರಾಜ್ಯ ಸರ್ಕಾರದ CM ಸಿದ್ದರಾಮಯ್ಯನವ್ರ ಬಗ್ಗೆ ಸರ್ ಬೇಡ ಸರ್, ಅವ್ರ ಬಗ್ಗೆನೂ ಏನು ಅಷ್ಟು ಒಳ್ಳೆ ಅಭಿಪ್ರಾಯಗಳಿಲ್ಲ. ಓಕೆ ಫೈನ್. ಈಗ ಲೋಕಸಭೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿ ಬಗ್ಗೆ ಏನು ಹೇಳ್ತೀರಾ? ಹಾಂ ಸರ್, ಒಳ್ಳೇದೇ. ಬಿಜೆಪಿ ಪ್ಲಸ್ ಆಗುತ್ತೆ ಅಂತೀರಾ ಇದು ಏನು? ಹಾಂ ಸರ್, ಆಗುತ್ತೆ ಸರ್, ಆಗುತ್ತೆ. ಓಕೆ. ಸೊ ಕಾಂಗ್ರೆಸ್ ಅನ್ನ ಒಂಟಿಯಾಗಿ ಎದುರಿಸೋಕೆ ಆಗಲ್ಲ ಅಂತ ಈ ತರ ಮಾಡ್ಕೊಂಡಿರೋದು ಬಿಜೆಪಿ JDS? ಇಲ್ಲ ಸರ್, ಇಲ್ಲ. ಬಿಜೆಪಿ ಒಬ್ಬರೇ ಇದ್ರೂ ಗೆಲ್ತಾರೆ, JDS ಜೊತೆಗೆ ಬಂದ್ರೂ ಗೆಲ್ತಾರೆ. ಅದರಲ್ಲಿ ಬೇರೆ ಮಾತಿಲ್ಲ. ಬರೀ ಕರ್ನಾಟಕ ವಿಷಯ ಅಲ್ಲ ಸರ್, ಇದು ಎಲ್ಲ ಹೋಲ್ ಇಂಡಿಯಾ, ಅಖಂಡ ಭಾರತ ಸರ್. ಈಗ ಒಟ್ಟಾರೆಯಾಗಿ ಒಂದು 28 ಏನು ಲೋಕಸಭೆ ಕ್ಷೇತ್ರ ಇದೆ ಕರ್ನಾಟಕದಲ್ಲಿ, ಇದರಲ್ಲಿ ಎಷ್ಟು ಕ್ಷೇತ್ರ ಗೆಲ್ಬಹುದು ಅನ್ಸುತ್ತೆ ಈ ಒಂದು ಮೈತ್ರಿ ಬಿಜೆಪಿ ಮತ್ತೆ JDS? ಸರ್, ಇದು ನಾನು ನಿಮ್ಗೆ ಕೇಳ್ತೀನಿ, ನೀವು ಎಷ್ಟು ಹೇಳ್ತೀರಾ? ನಮ್ಮ ಇದಲ್ಲ, ಒಪಿನಿಯನ್ ಅಲ್ಲ, ನಿಮ್ಮ ಒಪಿನಿಯನ್. ಎಷ್ಟು ಗೆಲ್ಬಹುದು ಅನ್ಸುತ್ತೆ ನಿಮ್ಗೆ? ನಿಮ್ಮ ಕಾನ್ಫಿಡೆನ್ಸ್ ನೋಡ್ತಾ ಇದ್ರೆ 20 ಸರ್. 28ರಲ್ಲಿ 20 ಗೆಲ್ಲುತ್ತೆ. 20 ಗೆಲ್ಲುತ್ತೆ. 8 ಬಿಟ್ಕೊಡೋಣ ಸರ್. 8 ಬಿಟ್ಕೊಡೋಣ ಅಂತ. ಓಕೆ ಫೈನ್. ಈಗ ಈ ಮೈತ್ರಿ ಏನು ನಡೀತಾ ಇದೆ, ಇದರಿಂದ ಬಿಜೆಪಿಗೆ ಒಂದ್ ಕಡೆ ಮೈನಸ್ಸೇ ಆಗುತ್ತೆ ಅಂತ ಕೆಲವ್ರ ಅಭಿಪ್ರಾಯ. ನೀವೇನ್ ಹೇಳ್ತೀರಾ? ಸರ್, ಅಂದ್ಕೊಳ್ಳೋರು ಏನ್ ಬೇಕಾದ್ರೂ ಅಂದ್ಕೊಂತಾರೆ, ನಾವ್ ಅಂದ್ಕೊಂತಾರೆ ಪ್ಲಸ್ ಆಗುತ್ತೆ. ಪ್ಲಸ್ ಆಗುತ್ತೆ ಅಂತ ನೀವು ಪಾಸಿಟಿವ್ ಆಗಿ think ಮಾಡಿ. ಯಸ್, ಬಿ ಪಾಸಿಟಿವ್. ಸೊ ಈಗ ತಾವು ಯೂತ್ ಆಗಿ ಈಗ ನೆಕ್ಸ್ಟ್ ಮತ್ತೆ ಏನಾದ್ರು ನರೇಂದ್ರ ಮೋದಿ ಅವ್ರ ಸರ್ಕಾರನೇ ಬಂದ್ರೆ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇನ್ ಯಾವ ಕೆಲಸಗಳಾಗಬೇಕು ಅಂತ? ಸರ್, ಎಂಪ್ಲಾಯ್ಮೆಂಟ್ ಆಲ್ರೆಡಿ ಆಗಿದೆ, ಇನ್ನೂ ಆಗುತ್ತೆ. ಅದೇ ಸರ್. ಮತ್ತು ಬೇರೆ ನಮ್ಮ ದೇಶ ಇನ್ನೂ ಇವಾಗ ಮುಂಚೆ ನಾವು ಅಂದರೆ ಇದು BJP ಗೌರ್ಮೆಂಟ್ 9.5 ವರ್ಷ ನೀವು ಏನು ಹೇಳಿದ್ರಲ್ಲ, ಅದಕ್ಕಿಂತ ಮುಂಚೆ ನಾವು ತುಂಬ ಹಿಂದುಳಿದ ಇದು ದೇಶ ಆಗಿದ್ವಿ. ಆದರೆ ಇವಾಗ ಮೋದಿ ಅವರು ಬಂದಾದ್ಮೇಲೆ ಎಷ್ಟೋ ಮುಂದೆ ಬಂದಿದ್ದೀವಿ ಸರ್, ಇನ್ನೂ ಮುಂದೆ ಬರ್ತೀವಿ. ಈಗ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಬರೋದಾದ್ರೆ, ಬಿಜೆಪಿಗೆ 6 ತಿಂಗಳಾಯ್ತು ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡೋದಕ್ಕೆ. ಸರ್, ವಿರೋಧ ಪಕ್ಷ ನಾಯಕ ಯಾಕೆ ಅಂದರೆ ಟೈಮ್ ಬೇಕು ಸರ್, ಎಲ್ಲದಕ್ಕೂ ಡಿಸಿಷನ್ ಬೇಕು. ಆಮೇಲೆ ರಾಜ್ಯನ ನೋಡ್ಕೊಳ್ಳೋಕ್ಕೆ ಮುಂದೆ ಬೇಕಲ್ಲ ಸರ್. ಅದಕ್ಕೆ ಏನಾದರೂ ವಿಜಯಣ್ಣ ಬಂದಿದ್ದಾರಲ್ಲ. ನೀವೇನು ಹೇಳ್ತೀರಾ ಈ 2 ಆಯ್ಕೆ ಬಗ್ಗೆ? ವಿಜಯೇಂದ್ರ ಅವ್ರ ಬಗ್ಗೆ ರಾಜ್ಯಾಧ್ಯಕ್ಷರಾಗಿ, ಹಾಗೇನೆ ವಿರೋಧ ಪಕ್ಷದ ನಾಯಕನಾಗಿ ಅಶೋಕ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಖುಷಿ ಇದೆ ಸರ್, ಅಷ್ಟೇ ಖುಷಿ ಇದೆ. ಸೊ ಅದೇ ಎಲ್ಲೋ ಒಂದು ಕಡೆ ಈ ಒಂದು ಇಬ್ಬರ ಒಂದು ಆಯ್ಕೆ ಬಿಜೆಪಿ ಪಾಳ್ಯದಲ್ಲೇ ಅಂದ್ರೆ ಅವ್ರು ಎಲ್ಲರಿಗೂ ಒಪ್ಪಿಗೆ ಇಲ್ಲ. ಅಂದ್ರೆ ಇನ್ನೂ ಹಳೆ ನಾಯಕರಿದ್ರು, ಹಿರಿಯ ನಾಯಕರಿದ್ರು ಅಂತ ಅಸಮಾಧಾನ ಇದೆ. ಸರ್, ಯಡಿಯೂರಪ್ಪ ಫ್ಯಾಮಿಲಿ ಸರ್, ನಮ್ಮ ಸಪೋರ್ಟ್ ಇದೆ ಬಿಜೆಪಿಗೆ, ಅಷ್ಟೇ ಸರ್. ಥ್ಯಾಂಕ್ ಯು. ಹಾಯ್, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗಬೇಕು? ನರೇಂದ್ರ ಮೋದಿ. ಯಾಕೆ ನರೇಂದ್ರ ಮೋದಿ ಅವರು? ಯಾಕೆ? ಮೋಸ್ಟ್ ಆಫ್ ದ ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಅವ್ನ ಸಪೋರ್ಟ್ ಇದೆ, ಸೊ ದ್ಯಾಟ್ಸ್ ವೈ ನರೇಂದ್ರ ಮೋದಿನೇ. ನರೇಂದ್ರ ಮೋದಿ ಅವರು ಆಗಬೇಕು ಪ್ರಧಾನಿ. ನರೇಂದ್ರ ಮೋದಿನ ಆಗ್ತಾರೆ, ಬೇರೆ ಯಾರು ಹಾಕಕ್ಕೆ ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ. ಈಗ ರಾಹುಲ್ ಗಾಂಧಿ ಅವರನ್ನು ಒಬ್ಬ ಯುವ ಶಕ್ತಿ ಅಂತ ನೋಡೋದಾದ್ರೆ ಅವ್ರಿಗೆ ಒಂದು ಚಾನ್ಸ್ ಕೊಡಬಹುದು ಅನ್ಸುತ್ತಾ? ರಾಹುಲ್ ಗಾಂಧಿ ಇಸ್ ನಾಟ್ ಫಿಟ್ ಫಾರ್ ಪಾಲಿಟಿಕ್ಸ್, ಐ ಥಿಂಕ್ ಸೊ. ಹಿ ಈಸ್ ಎಜುಕೇಟೆಡ್, ಬಟ್ ಅವ್ನು ಫಿಟ್ ಇಲ್ಲ, ಪಾಲಿಟಿಕ್ಸ್ ಫಿಟ್ ಇಲ್ಲ ಅವನು. ಸೊ ರಾಹುಲ್ ಗಾಂಧಿ ಅವರು ಬೇಡ. ಚಾನ್ಸೇ ಇಲ್ಲ. ಸರಿ, ನರೇಂದ್ರ ಮೋದಿನೇ, ಬೇರೆ ಯಾರು ಬರಲ್ಲ. ಐ ಆಮ್ ನಾಟ್ ಸಪೋರ್ಟಿಂಗ್ ಬಿಜೆಪಿ, ಬಟ್ ನರೇಂದ್ರ ಮೋದಿನೇ ಇರ್ತಾನೆ, ಬೇರೆ ಯಾರು ಇರಲ್ಲ. ಸೊ ನರೇಂದ್ರ ಮೋದಿನೇ. ಓಕೆ, ಈಗ ಸ್ಟೇಟ್ ಗೌರ್ಮೆಂಟ್ ಅನ್ನು ನೋಡೋದಾದ್ರೆ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ? ಓಕೆ, ಸ್ಟೇಟ್ ಗೌರ್ಮೆಂಟ್ ಓಕೆ ಇದೆ, ಎಲ್ಲ ಕರೆಕ್ಟಾಗಿ ಐತೆ. ಬೇರೆ ಏನು ಹೇಳೋದು, ಕರೆಕ್ಟಾಗಿ ಮಾಡ್ತಾವ್ರೆ ಅವ್ರ ಕೆಲಸ ಕರೆಕ್ಟಾಗಿ ಮಾಡ್ತಾವ್ರೆ ಅಷ್ಟೇ, ಬೇರೆ ಏನು ಹೇಳೋದು. CM ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳೋದಾದ್ರೆ? ಸಿದ್ದರಾಮಯ್ಯ ಬಗ್ಗೆ ಏನು ಹೇಳೋದು, ಅವರು ಕರೆಕ್ಟಾಗಿ ಮಾಡ್ತಾವ್ರೆ. ಫಸ್ಟೇ CM ಇತ್ತು ಇದ್ದಿದ್ದು, ಇವಾಗ ತಿರ್ಗಾ ಕರೆಕ್ಟಾಗಿ ಮಾಡ್ತಾರೆ ಅವರು. ಬೇರೆ ಏನು ಹೇಳೋಕೆ, ಕರೆಕ್ಟಾಗಿ ಮಾಡ್ತಾರೆ. ಅವರೇ ಇರ್ತಾರೆ, ಅವರು ಕರೆಕ್ಟಾಗಿ ಎಲ್ಲ ಅವರು ಕರೆಕ್ಟಾಗಿ ಮಾಡ್ತಾವ್ರೆ. CM ಆಗಿ ಸಿದ್ದರಾಮಯ್ಯನವ್ರು ಮುಂದುವರಿಬೇಕಾ ಅಥವಾ DKಶಿ ಅವ್ರು ಮುಖ್ಯಮಂತ್ರಿ ಆಗಬೇಕಾ? ಸಿದ್ದರಾಮಯ್ಯ ಇದ್ರೇನೆ ಚೆನ್ನಾಗಿರುತ್ತೆ ಅನ್ಸುತ್ತೆ, ಯಾಕೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಅವ್ರಿಗೆ ಗೊತ್ತು ಯಾವ ಥರ ಏನೇನು ಇರಬೇಕು ಅಂತ. ಸೊ ದ್ಯಾಟ್ಸ್ ವೈ ಸಿದ್ದರಾಮಯ್ಯನವರು ಮುಂದುವರಿಬೇಕು. ಓಕೆ,
ಸೊ ಈಗ ಸ್ಟೇಟ್ ಗೌರ್ಮೆಂಟಿಂದ ಏನು ಪಂಚ ಯೋಜನೆ ಅಥವಾ ಗ್ಯಾರಂಟಿ ಯೋಜನೆಗಳೇನಿದೆಯಾ ಅದ್ರ ಬಗ್ಗೆ ಏನು ಹೇಳ್ತೀರಾ? ಸಾರಿ, ಫ್ರೀ ಯೋಜನೆಗಳು ಏನಿದೆಯಲ್ಲ, ಬಸ್ ಪಾಸ್, ಬಸ್ ಫ್ರೀ ಮಹಿಳೆಯರಿಗೆ, ಆಮೇಲೆ 2,000 ರೂಪಾಯಿ ಮಹಿಳೆಯರಿಗೆ ಪ್ರತಿ ತಿಂಗಳು. 2,000 ಓಕೆ ವುಮೆನ್ಸ್ಗೆಲ್ಲ, ಬಟ್ ಫ್ರೀ ಇರಬಾರ್ದು. ಯಾಕಂದ್ರೆ ಅವ್ರ ಅಡ್ವಾಂಟೇಜ್ ತಗೊಂತಾರೆ, ಅದು ಮೋಸ್ಟ್ಲಿ ಅಡ್ವಾಂಟೇಜ್ ಅದು ವುಮೆನ್ಸ್ಗೆ. ಸೊ ಅನುಕೂಲ ಇಲ್ಲ ಅಂತೀರಾ ಈ ಯೋಜನೆಗಳಿಂದ? ಲಾಸ್ ಆಗುತ್ತೆ. BMTC ಲಾಸ್, ಅದು ಫುಲ್ ಲಾಸ್. ಓಕೆ. ಹಾಂ. ಸೊ ಅಭಿವೃದ್ಧಿ ದೃಷ್ಟಿಯಿಂದ ನೋಡೋದಾದ್ರೆ ಈ ಯೋಜನೆಗಳು ಬೇಕಿತ್ತ ಬೇಡವಾಗಿತ್ತ? ಬೇಡ ಅಂತ ಅನ್ಸುತ್ತೆ ನಮ್ಗೆ. ಬೇಡ ಅನ್ಸುತ್ತೆ. ಬೇಡ ಅಂತ ಅನ್ಸುತ್ತೆ. ಸರಿ, ಉಚಿತ ಮಾಡೋದೇ ಆಗಿದ್ರೆ ಯಾವ್ದು ಉಚಿತ ಮಾಡಿದ್ರೆ ಒಳ್ಳೇದಿತ್ತು, ಏನು ಮಾಡಿದ್ರೆ ಒಳ್ಳೇದಿತ್ತು? ಅದೇ 2,000 ಅವ್ರು ಕೊಡ್ತಾರಲ್ವಾ ವುಮೆನ್ಸ್ಗೆ, ಅದು ಓಕೆ. ಬೇರೆ ವುಮೆನ್ಸ್ಗೆಲ್ಲ ಫ್ರೀ ಮಾಡೋದು ಅದು ಬೇಡ. ಈಕ್ವಾಲಿಟಿ ಅಂತ ಹೇಳ್ತಾರೆ, ಬಟ್ ಈಕ್ವಾಲಿಟಿನೇ ಇಲ್ಲ ಈ ಥರ ನೋಡಿದರೆ. ಈಕ್ವಾಲಿಟಿ ಇರಬೇಕು ಅಷ್ಟೇ. ಅದೇನ ಫ್ರೀ ಮಾಡಿದರೆ ಅವ್ರಿಗೆ ತುಂಬ BMTC ಅವ್ರಿಗೆ ಲಾಸು. ಸೊ ಈಗ ನರೇಂದ್ರ ಮೋದಿ ಅವ್ರ ಸರ್ಕಾರ ಮತ್ತೆ ಬರಲಿ ಅಂತ ಅಂದ್ರಿ, ನರೇಂದ್ರ ಮೋದಿ ಅವ್ರು ಮತ್ತೆ ಪ್ರಧಾನಿ ಆಗಲಿ ಅಂದ್ರಿ, ಯಾವ ಒಂದು ಅಂದರೆ ಇನ್ನು ಈಗ ಸದ್ಯಕ್ಕೆ ಯಾವ ಒಂದು ಅಭಿವೃದ್ಧಿ ಕೆಲಸಗಳನ್ನು ಅಥವಾ ಒಂದು ಪ್ರಗತಿಯನ್ನು ಕಂಡಿದ್ದೀರಾ ನರೇಂದ್ರ ಮೋದಿ ಅವರ ಸರ್ಕಾರದಿಂದ? ಡೆವಲಪ್ಮೆಂಟ್ಸ್ ಅಂದರೆ ಇಂಡಿಯಾ ಬಂದ್ಬಿಟ್ಟು ಫಾರಿನ್ ಸ್ಟೇಟ್ಸಲ್ಲಿ ಚೆನ್ನಾಗಿ ಅವ್ನು ರಿಪ್ರೆಸೆಂಟ್ ಮಾಡ್ತಾನೆ. ಸೊ ಅದು ರಿಪ್ರೆಸೆಂಟು. ಮತ್ತು ಏನು ಹೇಳೋದು, ಜಾಸ್ತಿ ಜನ ಕೆಲಸ ಸಿಗ್ತಾ ಇಲ್ಲ ಅಲ್ವಾ, ಅವ್ರಿಗೆ ಕೆಲಸ ಸಿಗ್ತೈತೆ. ಮೋಸ್ಟ್ಲಿ ನಾರ್ತ್ ಸ್ಟೇಟ್ಸೆಲ್ಲ ಅವರು ತುಂಬ ಕಾನ್ಸಂಟ್ರೇಟ್ ಮಾಡೋದು. ಯಾಕಂದರೆ ಸೌತ್ ಸ್ಟೇಟ್ಸಲ್ಲಿ ನರೇಂದ್ರ ಮೋದಿ ಇದು ಅಷ್ಟೊಂದಿಲ್ಲ. ಸೊ ದ್ಯಾಟ್ಸ್ ವೈ ನಾರ್ತ್ ಸ್ಟೇಟ್ಸಲ್ಲಿ ಚೆನ್ನಾಗಿತ್ತೆ. ಸ್ವಲ್ಪ ಇಲ್ಲಿ ಈ ಕಡೆನೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ.